ನಮಸ್ಕಾರ. ಬಲ್ಲ ಮೂಲಗಳಿಂದ ಬಂದ ಮಾಹಿತಿ. ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಹಾಗೆ ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ನಿಕೇಶ್ ಕೊಟಾರೆ. ವೀಕ್ಷಕರ, ಇವತ್ತಿನ ಬಹಳಷ್ಟು ಸುದ್ದಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಂಬರ್ 1 ಸುದ್ದಿಯನ್ನು ನೋಡೋದಾದ್ರೆ, ಸಮ ಅಸಮಗಳ ಮಧ್ಯೆ ಸಮಸ್ಯೆ ಏನಪ್ಪ ಇದು? ಬಹಳ ಪ್ರಮುಖವಾಗಿ ಸಮತೆಯ ಸಿದ್ಧಾಂತದಲ್ಲಿ ಒಗ್ಗೂಡಿದವರು, ಸಮ ಮನಸ್ಸಿನೊಂದಿಗೆ ರಾಜಕೀಯ ಹೆಜ್ಜೆ ಇಟ್ಟವರು, ಸಮ ಸಮಾಜದ ಹೋರಾಟವನ್ನ ಸಮಾನ ಮನಸ್ಕರಾಗಿ ಸಂಘಟಿಸಿದವರು ಈಗ ಸಮಸ್ಯೆಯ ಮಾತನಾಡತೊಡಗಿದ್ದಾರೆ. ಅವರೇ ಹೇಳಿದಂತೆ ಇದು ರಾಜ್ಯದ ಸಮಸ್ಯೆ ಅಲ್ಲ. ಹಾಗಾದ್ರೆ ಮತ್ತೆ ಯಾರ ಸಮಸ್ಯೆ? ಏನ್ ಸಮಸ್ಯೆ ನೋಡೋಣ ಒಳನೋಟದ ಟಾಪ್ 1 ಸ್ಟೋರಿಯಲ್ಲಿ. ಜೊತೆಗೆ ಇವತ್ತಿನ 2ನೇ ಸ್ಟೋರಿ, ನೋ ಅಡ್ಜಸ್ಟ್ಮೆಂಟ್ ಪ್ಲೀಸ್. ಏನಪ್ಪ ಇದು? ನೋಡಿ, ಸದ್ಯ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸಖತ್ ಹಾಟ್ ಟಾಪಿಕ್. ಈ ರಾಷ್ಟ್ರೀಯ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಹೇಳಿರುವಂತ ಆ ಒಂದು ಮಾತು ಇದೆ ಅಲ್ವಾ, ಈಗ ರಾಜ್ಯ ನಾಯಕರು ಜಿಲ್ಲಾ ನಾಯಕರಿಗೆ ಹೇಳಿದ್ದಾರಂತೆ. ಹಾಗಾದ್ರೆ ಅದು ಯಾವ ಮಾತು? ಯಾಕೆ ಹೇಳಿದ್ರು? ಆ ಮಾತು ಹೇಳಿದ್ದಕ್ಕೆ ಉತ್ತರ ಏನು ಬಂತು? ಇದನ್ನು ನೋಡೋಣ ಇವತ್ತಿನ ಟಾಪ್ 2 ಸ್ಟೋರಿಯಲ್ಲಿ. ಹಾಗಾದ್ರೆ ಮೊದಲನೇ ಸ್ಟೋರಿ ಏನೇನಿದೆ ನೋಡಿ. ಒಂದೇ ಪಾರ್ಟಿಯಲ್ಲಿ ವೇದಿಕೆ ಮೇಲೆ ಒಟ್ಟಿಗೆ ಕೂತ್ಕೊಂಡಿದ್ರು ಕೂಡ ಒಳಗೊಳಗೆ ದೂರವಾಗಿದ್ರು. ನಮ್ಮ ಗೋವಿಂದಣ್ಣ ಅವರಿಗೆ ಅದರ ಹಿಂದಿನ ಗುಸುಗುಸು ಏನು ಅಂತ ಗೊತ್ತಾಗುತ್ತೆ. ಹಿಂಗಿರುವಾಗ ಓಪನ್ ಆಗಿ ಹಿಂಗೆಲ್ಲ ಹೇಳಿದ್ರೆ ಬಿಡೋ ಮಾತಿದ್ಯಾ? ಅವರು ಕಲೆ ಹಾಕಿ ಬಿಟ್ಟಿದ್ದಾರೆ. ಇತ್ತೀಚಿನವರೆಗೂ ಸಮಸಮ ಅಂತಾನೆ ಹೇಳಿ ಇರುವಂತಹ ನಾಯಕರು ಸಮಸ್ಯೆಯ ವಿಷಯ. ಸೊ ಈಗ ಯಾರ ಸಮಸ್ಯೆ, ಏನ್ ಸಮಸ್ಯೆ, ಯಾಕೆ ಸಮಸ್ಯೆ ಅನ್ನೋದೆಲ್ಲ ಗೋವಿಂದಣ್ಣನ ಮೂಲಗಳ ಮೂಲಕ ನಮ್ಮ ಒಳನೋಟಕ್ಕೆ ಕಂಡಿದೆ. ಏನದು? ಈ ಸ್ಟೋರಿ ನೋಡ್ಕೊಂಡು ಬರೋಣ. ಛೇ ಇವ್ರು ಹಿಂಗಲ್ಲ ಅಂತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲಪ್ಪ. ಇವರೇ ಹಿಂಗ್ ಹೇಳ್ಬಿಟ್ರೆ ಉಳಿದವರೆಲ್ಲ ಇನ್ನೇನೇನ್ ಹೇಳ್ಬಹುದು ಅಂತ ಯಾರೋ ಯಾರಿಗೋ ಏನೋ ಹೇಳಿದ್ದನ್ನ ಹೇಳುತ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅಲ್ಲಿಗೆ ಅವರ ಕಿವಿಗೆ ಏನೋ ಹೊಸ ಗುಸುಗುಸು ಬಿದ್ದಿದೆ ಅನ್ನೋದು ಪಕ್ಕ ಆಯ್ತು. ಅರೆ ಗೋವಿಂದಣ್ಣ, ಏನದು ಅವ್ರು ಹಿಂಗ್ ಹೇಳಿದ್ರು, ಹಂಗ್ ಹೇಳಿದ್ರು ಅಂದ್ರೆ ಯಾರು ಯಾರಿಗೆ ಯಾವಾಗ ಏನ್ ಹೇಳಿದ್ರು, ಯಾಕೆ ಹೇಳಿದ್ರು ಎಲ್ಲ ಹೇಳಿ ಗೋವಿಂದಣ್ಣ ಅಂದಾಗ ಬಾಯ್ಬಿಟ್ರು ನೋಡಿ. ಹೇಳದಂತೆ ಹೇಳಿದವರ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರ ಜೊತೆಗಿನ ಮುನಿಸಿನ ಬಗ್ಗೆ ಸತೀಶ್ ಜಾರಕಿಹೊಳಿ ಬೇರೆಯದ್ದೇ ರೀತಿಯಲ್ಲಿ ಮೊದಲ ಬಾರಿ ಮಾತನಾಡಿದ್ದಾರೆ. ಇಷ್ಟು ದಿನ ಸಿದ್ದರಾಮಯ್ಯ ಜೊತೆಗಿನ ಮುನಿಸಿನ ಬಗ್ಗೆ ಏನೇ ಕೇಳಿದ್ರು ಹಾಗೇನೂ ಇಲ್ಲ, ಮೊದಲಿಂದಾನೂ ನಾವು ಹೀಗೆ ಇರೋದು, ಬೇಕಾದ್ರೆ 10 ವರ್ಷದ ಹಿಂದಿನ ವಿಡಿಯೋ ತೆಗೆದು ನೋಡಿ ಅನ್ನುತ್ತಿದ್ದವರು ಈಗ ರಾಗ ಬದಲಿಸಿದ್ದಾರೆ. ನಾನೊಂದು ತೀರ, ನೀನೊಂದು ತೀರ. ಸಿದ್ದರಾಮಯ್ಯ ವರ್ಸಸ್ ಸತೀಶ್ ಜಾರಕಿಹೊಳಿ ಸಮಸ್ಯೆ. ಸಿದ್ದು ಜೊತೆ ಸಮಸ್ಯೆ ಅಂದ್ರೆ ಇದೆಲ್ಲ ರಾಜ್ಯದ ಸಮಸ್ಯೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಅವರ ಜೊತೆಗಿನ ವೈಮನಸ್ಸಿನ ಬಗ್ಗೆ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಮಾತಾಡಿದ್ದಾರೆ. ಈ ಮಾತಿನಲ್ಲಿ ಅವರ ಅಧಿಕೃತ ವ್ಯಾಖ್ಯಾನ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಜೊತೆಗಿನ ಸಮಸ್ಯೆ ರಾಜ್ಯದ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ ಅನ್ನೋದು. ಹೌದಲ್ವಾ? ಸತೀಶ್ ಜಾರಕಿಹೊಳಿ ಹೇಳಿರೋದು ಸರಿ ಇದೆ. ಇದೇನಿದ್ರು ಅವರಿಬ್ಬರ ಸಮಸ್ಯೆ ಅಷ್ಟೇ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ರೆ ಬೆಳಗಾವಿ ಮೂಲಗಳು ಹೇಳ್ತಿರೋದೇ ಬೇರೆ. ಕುಂದಾನಗರಿಯ ಮೂಲಗಳು ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಜೊತೆಗಿನ ಸಮಸ್ಯೆ ರಾಜ್ಯದ ಸಮಸ್ಯೆ ಅಲ್ಲ ಅಂತ ಹೇಳಿದ್ರಲ್ವಾ, ಅವರು ಹಾಗೆ ಹೇಳಿದ್ಯಾಕೆ? ಅಸಲಿಗೆ ಈಗ ಅದನ್ನ ರಾಜ್ಯದ ಸಮಸ್ಯೆ ಅಂತ ಯಾರು ಹೇಳಿದ್ರು? ಹಾಗೆ ಯಾರೂ ಹೇಳಿಲ್ಲ ಅನ್ನೋದು ಗೊತ್ತಾದ್ರೂ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ವಿಚಾರ ಯಾಕೆ ಎಳತ್ತಂದ್ರು? ಈ ಮೂಲಕ ಸಿದ್ದರಾಮಯ್ಯನವರ ವಿಚಾರಕ್ಕೆ ಮಹತ್ವವೇ ಬೇಡ ಅನ್ನೋ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರಾ ಅಂತೆಲ್ಲ ಬೆಳಗಾವಿ ಮೂಲಗಳು ಹಾಕಿದ ಪ್ರಶ್ನೆಗಳಲ್ಲೇ ಕಂಡು ಕಾಣದಂತೆ ಉತ್ತರಗಳು ಇವೆ. ಆದ್ರೆ ಈತ ಸರ್ಕಾರಿ ನಿವಾಸ ಕಾವೇರಿ ಕಾರಿಡಾರ್ನಲ್ಲಿ ಕೇಳಿ ಬರ್ತಿರೋ ಮಾತುಗಳೇನು ಅಂದ್ರೆ, ಅಹಿಂದ ಚಳುವಳಿಯೇ ಬೇಕು ಅಂತ ಜೆಡಿಎಸ್ ಪಕ್ಷವನ್ನೇ ಸಿದ್ದರಾಮಯ್ಯ ತೊರೆದಾಗ ಅವರ ಬೆನ್ನ ಹಿಂದೆ ಬಂದ ಈ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್, ಸಿಎಂ ಇಬ್ರಾಹಿಂ, ದಿವಂಗತ ಮಂಚನಹಳ್ಳಿ ಮಹದೇವ, ಎಚ್.ಎಸ್. ಮಹದೇವ್ ಪ್ರಸಾದ್ ಹಾಗೂ ಎಚ್.ವೈ. ಮೇಟಿ ಅವರಂತಹ ನಾಯಕರೆಲ್ಲ ಆಗ ಪಕ್ಷ ತೊರೆದು ಬಂದಿದ್ರು. ಎಬಿಪಿಜೆಡಿ ಎಂಬ ಹೊಸ ಪಕ್ಷ ಕಟ್ಟುವಾಗಲೂ ಸಂಪನ್ಮೂಲ ನೀಡಿಕೆ ಸೇರಿದಂತೆ ಮುಂಚೂಣಿಯಲ್ಲಿದ್ದವರು ಇದೇ ಸತೀಶ್ ಜಾರಕಿಹೊಳಿ. ಅವರೇ ಈಗ ಹಿಂಗೆ ಮಾತಾಡ್ತಾರೆ ಅಂದ್ರೆ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ ಅನ್ನೋದು ಗ್ಯಾರಂಟಿ ಆಯ್ತು. ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕಿದೆಯೋ ಅಂತೆಲ್ಲ ಮಾತಾಡಿದ್ದಾರೆ.
ರಾಜಕೀಯ ಪಡಸಾಲೆಯಲ್ಲಿ ಸದ್ಯ ಕೇಳಿ ಬರ್ತಿರೋ ಮಾತು ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅಂತಲ್ಲ, ನೀವು ಯಾರನ್ನೇ ನೋಡಿ ಎಲ್ಲೇ ನೋಡಿ ಸ್ನೇಹ ಸಂಬಂಧಗಳೇ ಹಿಂಗೆ. ಕೆಲವೊಮ್ಮೆ ಆತ್ಮೀಯತೆ, ಇನ್ನು ಕೆಲವೊಮ್ಮೆ ಮುನಿಸು, ಕೆಲವು ಸಂಬಂಧಗಳಲ್ಲಿ ಹುಸಿ ಮುನಿಸು, ಕೆಲವೊಮ್ಮೆ ದೂರ ಆಗ್ತಾರೆ, ಮತ್ತೆ ಹತ್ತಿರವೂ ಆಗ್ಬೋದು. ಮೊನ್ನೆ ನೀವೇ ನೋಡಿದ್ರಲ್ಲ, ಮೊದಲು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರಿಂದ 3 ಕುರ್ಚಿ ದೂರದಲ್ಲಿ ಕೂತ್ರು. ಆಮೇಲೆ ನಾಯಕರೊಬ್ಬರು ಹೇಳಿದ್ರು ಅಂತ ಹೋಗಿ ಪಕ್ಕದಲ್ಲೇ ಕೂತ್ರು. ಸದ್ಯಕ್ಕೆ ಈ ನಾಯಕರು ಮಾತಿನ ಮಟ್ಟಿಗೆ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿ ಇರೋದು ಒಳನೋಟಕ್ಕೆ ಕಂಡಿದೆ. ನೋಡಿ, ಈ ಸಂಬಂಧಕ್ಕೆ ಪೆಟ್ಟು ಕೊಡ್ತಾ ಹಾಗಾದ್ರೆ ಪಟ್ಟದ ಗುಟ್ಟಿನ ವಿಷಯ ಏನಪ್ಪ ಇದು? ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಮಧ್ಯೆ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ಆ ಸಮಸ್ಯೆ ಏನು ನೋಡಿ, AB ಈ PJD ಎನ್ನುವಂಥ ಪಕ್ಷ ಕಟ್ಟುವಾಗ ಇಬ್ರು ಕೂಡ ಜೊತೆಯಾಗಿದ್ದವರು. ನಾನೊಂದು ದೇಹ ಆ ಥರ ಹೇಳ್ತಾರಲ್ಲ, ಆ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಾಗಲೂ ಇಬ್ರು ಕೂಡ ಜೊತೆಗೆ ಇದ್ದವರು. ಪಕ್ಷ ಬಿಟ್ಟು ಈಚೆ ಕಾಂಗ್ರೆಸ್ಗೆ ಬರುವಾಗಲೂ ಕೂಡ ಇಬ್ರು ಜೊತೆಯಾಗಿ ಬಂದವರು. ಅಧಿಕಾರ ಇಲ್ಲದಾಗ ಅಧಿಕಾರಕ್ಕೇರುವ ಗುರಿಯೂ ಕೂಡ ಜೊತೆಗೂಡಿಸಿತ್ತು. ಆದರೆ ಅಧಿಕಾರಕ್ಕೇರಿರುವಂಥ ನಂತರ ಅದೇ ದೂರವಾಗಲು ಕಾರಣ ಆಯಿತು. ಈ ಪಟ್ಟದ ವಿಚಾರ ಬಂದರೆ ಎಲ್ಲವೂ ಕೂಡ ಹಾಗೆ ಇರುತ್ತೆ. ಅದು ರಾಜಕಾರಣದಲ್ಲಿ ಕೇಳೋದೇ ಬೇಡ. ಒಂದು ಚಿಕ್ಕ ಪಟ್ಟದ ವಿಚಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಇಬ್ರು ನಾನೊಂದು ತೀರ ನೀನೊಂದು ತೀರ ಆಗ್ತಾರೆ. ಅದನ್ನು ಸಮ ಕೂಡ ಮಾಡ್ಬೋದು, ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಚಾರನೇ ಅಲ್ಲ. ಸೊ ಮಿತ್ರರು ದೂರ ಆಗಿ ಸಮಸ್ಯೆ ಬಗ್ಗೆ ಮಾತನಾಡಲು ಇದು ಈಗ ಮೂಲ ಆಯಿತು. ಇದಿಷ್ಟು ಈಗ ಸತೀಶ್ ಜಾರಕಿಹೊಳಿ ಹಾಗೆ ಈ ಸಿದ್ದರಾಮಯ್ಯನವರ ಮಧ್ಯೆ ನಡೀತಾ ಇರುವಂಥದ್ದು ಏನದು, ಇದ್ರ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ ಬಹಳ ಪ್ರಮುಖವಾಗಿ ನೋಡಬೇಕಾಗತ್ತೆ ಈ ವಿಚಾರ. ಯಾಕಂತ ಹೇಳಿದ್ರೆ, ಆಯಿತು ಸ್ಟೇಜ್ ಮೇಲೆ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡಿಲ್ಲ, ಅವರೊಂದು ಬೇರೆ ಕಡೆ ಇವರೊಂದು ಬೇರೆ ಕಡೆ, ಆಮೇಲೆ ಒಂದು ಮುಖಂಡರು ಹೇಳಿದ್ರು ಒಟ್ಟಿಗೆ ಬಂದರು. ಆದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತ ನೋಡ್ತಾ ಹೋದಾಗ ಎಲ್ಲ ಒಂದು ಕಡೆ ಮುನಿಸು, ಅಧಿಕಾರಕ್ಕೆ ಏರಿದಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಮುನಿಸು ಗೊತ್ತಾಗ್ತಾ ಇರುವಂಥ ವಿಚಾರ. ಇಲ್ಲಿ ಪ್ರಮುಖವಾಗಿ ಈಗ CM ಏನೋ ಹೋಗ್ತಾ ಇದ್ದಾರೆ ಎಲ್ಲಿಗೆ, ದೆಲ್ಲಿಗೆ, ಸೆಕೆಂಡ್ ಲಿಸ್ಟ್ ತರ್ತಾರೆ ಸಂಪುಟ ವಿಸ್ತರಣೆ. ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ ಕೇಸ್ ಏನಾದರೂ DCM ಪಟ್ಟ ಕೊಟ್ಟು ಜೊತೆಗೆ ಈ ಕ್ಯಾಂಪೇನ್ ಚೇರ್ಮನ್ ಕಮಿಟಿ ಪ್ರೆಸಿಡೆಂಟ್ ಸ್ಥಾನ ಸಿಕ್ಕಿದ್ರೆ ಸರಿ ಆಗಬಹುದಾ? ನಿಕೇಶ್, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಕೊಡ್ತಾ ಇರೋ ಮಾಹಿತಿ ಕೂಡ. ಈಗ ನಮಗೆ ಗುಸುಗುಸು ಗೋವಿಂದಣ್ಣವ್ರು ಮಾಹಿತಿ ಕೊಡ್ತಾರೆ. ಆಯ್ತು, ಗೋವಿಂದಣ್ಣ ನಿಮ್ಗೆ ಮಾಹಿತಿ ಕೊಡ್ತಾರೆ, ಅವ್ರು ಹೇಳ್ತಾರೆ ಬಿಡಿ. ನಮ್ಮ ಮೂಲನೂ ಸ್ಟ್ರಾಂಗ್ ಇತ್ತು, ಅದಕ್ಕೆ ನಾನು 4 ಗಂಟೆ ಬರೋನು 4:15 ಬಂದೆ. 4 ಗಂಟೆಗೆ ನನ್ನ ಮೂಲದ ಜೊತೆ ನಾ ಚರ್ಚೆ ಮಾಡ್ತಿದ್ದೆ. ಓಕೆ, ಪರವಾಗಿಲ್ಲ, ನೀವು ಯಾವ ಮೂಲನ ಬೇಕಾದ್ರೂ ಇಟ್ಕೊಂಡು ನೀವು ಮಾಹಿತಿ ತನ್ನಿ. ನಮ್ ಗುಸುಗುಸು ಗೋವಿಂದಣ್ಣರಿಗೆ ಮಾತ್ರ ಫೋನ್ ಮಾಡ್ಬಿಡಿ, ಅಷ್ಟೇ ನಾ ಹೇಳೋದು. ಓಕೆ ಓಕೆ, ನಿಮ್ ಮೂಲದಿಂದ ಈಗ ಏನ್ ಬಂದಿದೆ ಸರಿನೇ ಇದೆ, ಅದನ್ನೇನೇನು ತಪ್ಪು ಅನ್ನಲ್ಲ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಇದೆ. ಈಗ ನೀವು ಹೇಳ್ದಾಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಈಗ ಅವರು ಮೊದ್ಲಿಂದನೂ ಕೇಳ್ತಾ ಇದ್ರು, ಇವಾಗಲ್ಲ, ಅದು DCM ಪೋಸ್ಟ್ ಅವ್ರು ಕೇಳಿದಿದೆಯಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ 6 ತಿಂಗಳಿಗೆ ಅವ್ರೊಂದು ಟೀಮೇ ಕಟ್ಕೊಂಡು ಹೊಂಟ್ಬಿಟ್ಟಿದ್ರು. ಹೆಚ್ಚುವರಿ DCM ಮಾಡ್ಬೇಕು ಅಂತೇಳಿ ಇಲ್ಲಿ SD ಕೋಟೆ ಅಲ್ಲೊಂದು ಜಂಗಲ್ ರೆಸಾರ್ಟ್ಸ್ ಇದೆಯಲ್ಲ, ಅಲ್ಲಿಗೆ ಹೊರಟ್ಬಿಟ್ಟಿದ್ರು ಅವರು. ಸೊ ಅವತ್ತಿಂದನೂ ಆ ಬೇಡಿಕೆ ಇದೆ ಅವ್ರದ್ದು. ಅದು ಈಡೇರಿಲ್ಲ ಅನ್ನೋದು ಕೂಡ ಇದೆ. ನೋಡಿ, ಇವೆಲ್ಲ ಈಗ ನಾವು ಏನು ಟಾಪಿಕ್ ಮಾತಾಡ್ತಾ ಇದೀವಲ್ಲ, ಅದ್ರ ಹಿನ್ನೆಲೆಯಲ್ಲೂ ಕೂಡ ಇವೆಲ್ಲವೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಈಗ ಬೆಳಗಾವಿ ಮೂಲಗಳು ಏನೇನು ಹೇಳ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಈಗ DCM ಪಟ್ಟದ ಆಕಾಂಕ್ಷಿ, ಅದ್ರ ಜೊತೆಗೆ KPC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ರು, ಅದು ಆಗಲಿಲ್ಲ ಬಿಡಿ. ಹೌದು. ಆದರೆ ಈಗ ಮತ್ತೊಂದು ಸ್ಥಾನದ್ದು ಕೂಡ ಕಿವಿಗೆ ಬೀಳ್ತಾ ಇದೆ. ನೀವು ಹೇಳಿದಾಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ. ಸೊ ಅದ್ರ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ. ಯಾಕಂದರೆ KPC ಅಧ್ಯಕ್ಷ ಸ್ಥಾನ ಹೋಯ್ತು, ಇದಾದರೂ ಸಿಕ್ಕರೆ ಅದು ಕೂಡ ಅದಕ್ಕೆ ಬಹಳ ಮಹತ್ವ ಇದೆ ಆ ಸ್ಥಾನಕ್ಕೆ. ಅದು ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಅಂದರೆ ಒಂದು ರೀತಿ ಅವರು ಕೂಡ ಒನ್ ಆಫ್ ದಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್, ಆ ರೀತಿ ಪ್ರೊಜೆಕ್ಟ್ ಆಗ್ತಾರೆ. ಆ ದೃಷ್ಟಿಯಿಂದ ಆ ಪಟ್ಟದ ಮೇಲೆ ಅವ್ರು ಕಣ್ಣಿಟ್ಟಿದ್ದಾರೆ. ನೀವು ಹೇಳಿದಾಗೆ ಈಗ ಒಂದು ವೇಳೆ ಆಯ್ತಪ್ಪ, ಈಗ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಇನ್ನೇನು ಈ ವಾರದಲ್ಲಿ ಏನೋ ವಿಸ್ತರಣೆ ಆಯಿತು ಅಂತಲೇ ಭಾವಿಸೋಣ. ಆಗ ಅವರು DCM ಆಗಬಹುದು, ಮುಂದೆ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಪಟ್ಟವು ಕೊಡ್ಬೋದು ಅಂತಲೇ ಭಾವಿಸೋಣ, ಊಹೆ ಮಾಡೋಣ. ಹಾಗಾದ ಪಕ್ಷದಲ್ಲಿ ನೀವು ಹೇಳಿದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಸಂತೋಷ ಆಗ್ಬೋದು, ಅವರು ಸಂತುಷ್ಟರಾಗ್ಬೋದು, ಸಂತೋಷ ಪಡಬಹುದು. DCM ಸ್ಥಾನವು, ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನವು ಅವರನ್ನು ಸಂತಸಗೊಳಿಸಬಹುದು. ಆದರೆ ಸಿದ್ದರಾಮಯ್ಯನವರು ಇದಾರಲ್ಲ ಇಲ್ಲಿ, ಈಗ ಅಂತರ ಇದೆ, ದೂರ ಆಗಿದ್ದಾರೆ ಅಂದರೆ, ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿರೋದು, ಹೌದಪ್ಪ ಸಮಸ್ಯೆ ಇದೆ, ಆದರೆ ಅದು ರಾಜ್ಯ ಸಮಸ್ಯೆ ಅಲ್ಲ ಅಂತ ಅವ್ರು ಹೇಳಿದ್ದಾರೆ. ಹೌದಾ? ಆ ಸಮಸ್ಯೆ ಒಬ್ಬರಿಂದ ಅಲ್ವಲ್ಲ, ಇಬ್ಬರು ಇದ್ದಾರಲ್ಲ ಅಲ್ಲಿ. ಆ ಇನ್ನೊಬ್ರಿಗೇನು ಸಂತೋಷ ಆಗುತ್ತಾ?
ಅಲ್ಲಿರೋದು ಮೂಲ ಪ್ರಶ್ನೆ ಇರೋದು ಅಲ್ಲಲ್ಲ, ಸಿದ್ದರಾಮಯ್ಯವರು ಸಂತೋಷ ಪಡಿಸಬಹುದಪ್ಪ. ನಮ್ಮ ಮೂಲಗಳು ಹೇಳ್ತಾ ಇವೆ ಒಂದಿಷ್ಟು ಮಾಹಿತಿ. ಅದೇನಪ್ಪಾ ಅಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯವರು ಮುಂಚಿನ ತರ ಇಲ್ಲ ಇವಾಗ. ಲಾಸ್ಟ್ ಟೈಮ್ ಕೇವಲ MLA ಆಗಿದ್ರು, ಈಗ ಹಾಗಲ್ಲ, ಮಿನಿಸ್ಟರ್ ಆಗಿದ್ರು. ಇವಾಗ ಬಹಳ ಆಕ್ಟಿವ್ ಕಿಂತನೂ ಪ್ರೊಆಕ್ಟಿವ್ ಆಗಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡೋದಿರ್ಬೋದು, ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಅವ್ರನ್ನೆಲ್ಲ ಒಂದ್ ಕಡೆ ಈ ಅಹಿಂದ ನಾಯಕನಾಗಿ ಬಿಂಬಿಸುವಂತ ಪ್ರಯತ್ನ ಮಾಡಿದ್ರೆ, ಅದಕ್ಕೆ ಸತೀಶ್ ಜಾರಕಿಹೊಳಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಏನೋ ಒಂದ್ ಕಡೆ ಸರಿ ಆಗ್ಬಹುದಲ್ಲ ಸಿದ್ದರಾಮಯ್ಯವರು ಕೂಡ. ಎಸ್, ನೀವು ಹೇಳ್ದಂಗೆ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅದ್ರ ಮಟ್ಟಿಗೆ ಎರಡನೇ ಮಾತಿಲ್ಲ. ಈಗಂದ್ರೆ ಇವತ್ತಿನೂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೈಸೂರಲ್ಲಿ. ಈ ಕಂಬಳದ ಬಗ್ಗೆ ಮಾತಾಡಿದಾರೆ ಅವರು. ಕಂಬಳ ಈಗ ಆಗ್ಬೇಕೋ ಬೇಡ ಅನ್ನೋದಿದೆಯಲ್ಲ, ಆ ಬಗ್ಗೆ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಸ್ವಲ್ಪ ಲೀಡ್ ತಗೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಇದ್ರಲ್ಲಿ ಪಕ್ಷಿ ನೋಟದಲ್ಲಿ ಹೋಗ್ತಾ ಇತ್ತು ಆ ಸ್ಟೋರಿ. ಅವರು ಮತ್ತೊಂದು ನನಗೆ ನೆನಪಾಯ್ತು. ನೀವು ಹೇಳಿದ್ದೇನೋ ಸರಿ ಇದೆ, ಅದಕ್ಕೆ ಬರ್ತೀನಿ ನಾನು. ಈಗ ಒಂದು 3 ತಿಂಗಳು 4 ತಿಂಗಳ ಹಿಂದೆ ಇದೇ ಯತೀಂದ್ರ ಅವರು ಬೆಳಗಾವಿಗೆ ಹೋಗ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು, ಇನ್ನೂ ಅವಾಗ ಮುಖ್ಯಮಂತ್ರಿ ಪಟ್ಟ ಹಸ್ತಾಂತರ ಆಗಿರಲಿಲ್ಲ, ಆಗ ಇದು ಅಧಿಕೃತವಾಗಿ ನಡೆದ ಘಟನೆ ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಅಹಿಂದ ಉತ್ತರಾಧಿಕಾರಿ ಅಂತೆಲ್ಲ ಅನೌನ್ಸ್ ಮಾಡಿದ್ರು. ಅಂದರೆ ಅವತ್ತಿಗೆ ಸನ್ನಿವೇಶ ಬೇರೆ ಇತ್ತು. ಅವತ್ತಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು. ಅವತ್ತಿಗೆ ಯತೀಂದ್ರ ಅವರು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಬದಲಾದ ವಾತಾವರಣದಲ್ಲಿ ಈಗ ನೀವು ಕೇಳ್ತಾ ಇದ್ರಲ್ಲ, ನೀವು ಯಾವ ಟ್ರ್ಯಾಕಿಗೆ ಬರ್ತಾ ಇದ್ದೀರಾ ಅಂದರೆ, ಈಗ ಸಿದ್ದರಾಮಯ್ಯನವ್ರು ಹೇಗಾದರೂ ಅವರಿಗೊಂದು ಸಂತೃಪ್ತಿ ಗೊಳಿಸಬೇಕು ಅಂದರೆ ಇನ್ನೇನು ಮಾಡ್ಬೋದು, ಯತೀಂದ್ರ ಅವ್ರನ್ನ ಅಹಿಂದ ಉತ್ತರಾಧಿಕಾರಿ ಅನ್ನೋ ಥರ ಪ್ರೊಜೆಕ್ಟ್ ಮಾಡಿದ್ರೆ ಆಗ್ಬಹುದೇನೋ ಅಂತ ನಿಮ್ಮ ಮೂಲಗಳ ಮಾಹಿತಿ. ಹೌದಾ ನಿಕೇಶ್? ಹೌದೌದು, ಕರೆಕ್ಟ್. ಹಾಗೆ ಮಾಡಿದ್ರೆ ಅದೊಂದು ಸಾಧ್ಯತೆ ಅಂತೂ ಇದೆ, ಅದೊಂದು ಚಾನ್ಸ್ ಅಂತೂ ಇದೆ. ಆ ಅವಕಾಶ, ಈಗ ಏನಾದ್ರೂ ಒಂದು ಅವಕಾಶ ಇದೆ ಅಂದ್ರೆ ಅದೇ ಅವಕಾಶ ಈಗ ಸತೀಶ್ ಜಾರಕಿಹೊಳಿ ಅವ್ರ ಕೈಯಲ್ಲಿರೋದು. ಯಾಕಂದ್ರೆ ಸಿದ್ದರಾಮಯ್ಯನವರಂತೂ ಮತ್ತೆ ಮುಖ್ಯಮಂತ್ರಿ ಆಗಲ್ಲ. ಅವರು ಈಗ 3 ವರ್ಷದಿಂದ ಹೇಳ್ತಾನೆ ಇದ್ರು, ನಾನು ರಾಜಕಾರಣದ ಸಂಧ್ಯಾ ಕಾಲದಲ್ಲಿದ್ದೇನೆ ಅಂತ ಹೇಳಿ. ಅದಾದ್ಮೇಲೆ ಈಗ ಮುಖ್ಯಮಂತ್ರಿ ಪಟ್ಟ ತ್ಯಾಗ ಮಾಡಿದ್ದು ಆಯ್ತು. ಈಗ ಏನಾದ್ರೂ ಒಂದು ಅವಕಾಶ ಇದ್ರೆ, ನೀವು ಹೇಳಿದ್ರಲ್ಲ ಯತೀಂದ್ರ ಅವರು ಉತ್ತರಾಧಿಕಾರಿ, ಅಹಿಂದ ಉತ್ತರಾಧಿಕಾರಿ ಅಂತ ಹೇಳಿ, ಅಂಥದ್ದೇನಾದರೂ ಆಗಬಹುದೋ ಏನೋ ಅನ್ನೋ ಚರ್ಚೆ ಇದೆಯಲ್ಲ, ಅದೊಂದು ಸಾಧ್ಯತೆ ಇದೆ. ಆದರೆ ಅದು ಆಗಬಹುದಾ? ನಮ್ಮ ಗೋವಿಂದಣ್ಣರಿಗೆ ಒಂದ್ಸತಿ ಮಾತಾಡ್ತೀನಿ ನಿಕೇಶ್. ಅಲ್ಲ, ಈಗ DCM ವಿಚಾರಕ್ಕೆ ಬರೋದಾದ್ರೆ, ಈಗ ನಾವು ಹಿಂದಿನ ಸರ್ಕಾರ ಎಲ್ಲ ನೋಡಿದ್ವಿ, 3 ಜನ DCM ಆಗಿದ್ರು. ಸೊ ಒಂದು DCM ಸ್ಥಾನ ಬರ್ಬೋದು. ಈಗ ಆಲ್ರೆಡಿ ಒಬ್ರು ಇದ್ದಾರೆ, ಪರಮೇಶ್ವರ್ ಅವರು. ನೆಕ್ಸ್ಟ್ DCM ಸ್ಥಾನ ಕೊಟ್ಕೊಂಡು ಈಚೆಗೊಂದು ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಕೊಟ್ರೆ ಎಲ್ಲ ಒಂದ್ ಕಡೆ ಸಮಾಧಾನ ಪಡೋದು ಅಂತ ನನ್ನ ಮೂಲ ಹೇಳ್ತಿದೆ. ನಿಮ್ಮ ಗೋವಿಂದಣ್ಣನ ಮೂಲ ಏನು ಹೇಳ್ತಿದೆ ಅಂತ ನನಗೀಗ ಸ್ವಲ್ಪ ಮಟ್ಟಿಗೆ ಗೊತ್ತಾಯಿತು. ಈಚೆ ಕಡೆ ಸಿದ್ದರಾಮಯ್ಯವ್ರನ್ನ ಎಲ್ಲ ಒಂದು ಕಡೆ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಮಗನ ಏನಾದರೂ ಮುನ್ನೆಲೆಗೆ ತಂದ್ರೆ ಏನೋ ಆಗ್ಬೋದು ಅಂತ. ಇದೆಲ್ಲ ಆಗುತ್ತಾ? ನೋಡಿ ಹೇಗಿರುತ್ತೆ ರಾಜಕಾರಣದಲ್ಲಿ ಅಂತ ಹೇಳ್ತೀನಿ ಕೇಳಿ. ರಾಜಕಾರಣದಲ್ಲಿ ಈಗ ನೆಕ್ಸ್ಟ್ವರೆಗೂ ಅದು ಬಹಳ ಒಳ್ಳೆ ಕನೆಕ್ಷನ್ ಇದೆ. ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಮೊದಲು ಟ್ರಸ್ಟ್ ಮೇಲೆ ಶುರು ಆಗುತ್ತೆ, ಒಂದು ನಂಬಿಕೆ ಮೇಲೆ. ಆಮೇಲೆ ಅದು ಮುಂದುವರಿಯೋದು ಯಾವ್ದ್ರ ಮೇಲೆ ಅಂದ್ರೆ ಅಧಿಕಾರದ ಮೇಲೆ. ಅಂದ್ರೆ ಆರಂಭ ನೀವು ವಿಶ್ವಾಸದ ಮೇಲೆ ಶುರು ಆಗುತ್ತೆ, ನಂಬಿಕೆಯ ಮೇಲೆ ಶುರು ಆಗುತ್ತೆ ಯಾವುದು ಅಡ್ಜಸ್ಟ್ಮೆಂಟ್ ಅನ್ನೋದು. ಆದ್ರೆ ಅದು ಮುಂದುವರಿಯೋದು ಯಾವ್ದ್ರ ಮೇಲೆ ಅಂದ್ರೆ ಅಧಿಕಾರದ ಮೇಲೆ. ಈಗ ಇಬ್ಬರೂ ಕೂಡ ಮೊದಲು, ಈಗ ನಾನು ಹೇಳಿದ್ನಲ್ಲ 3 ತಿಂಗಳು 4 ತಿಂಗಳ ಹಿಂದೆ ಇವ್ರು ಹೋಗಿ ಸತೀಶ್ ಜಾರಕಿಹೊಳಿ ಅಹಿಂದ ಉತ್ತರಾಧಿಕಾರಿ ಅಂತ ಹೇಳುವುದಾಗ, ಆಗ ಸಿದ್ದರಾಮಯ್ಯವರಿಗೆ 5 ವರ್ಷ ತಾನೇ ಮುಂದುವರಿಬೇಕು ಅನ್ನೋ ಆಲೋಚನೆ ಇತ್ತು. ಅವ್ರು ಹೇಳ್ತಾ ಇದ್ರು, ಯತೀಂದ್ರ ಅವರು ಹೇಳಿಕೆ ಬಹಿರಂಗವಾಗಿ ಕೊಟ್ಟಿದ್ರಲ್ಲ, ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಪುಟ ಪುನರ್ರಚನೆ ಆಗುತ್ತೆ, ಆಗ ತಾನು ಉಪಮುಖ್ಯಮಂತ್ರಿ ಆಗಬೇಕು, KPCC ಅಧ್ಯಕ್ಷ ಆಗಬೇಕು ಅನ್ನೋದಿತ್ತು. ಇಬ್ಬರಿಗೂ ಕೂಡ ತಮ್ಮದೇ ಆದ ಗೋಲ್ಗಳಿತ್ತು. ಆದರೆ ಕಡೆಗೆ ಎಲ್ಲಿಗೆ ಬಂದು ನಿಲ್ತು ಅಂದರೆ, ನೀವು ಹೇಳ್ತೀನಿ, ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಯದೇ ಆದರೆ ಇವರು ಉಪಮುಖ್ಯಮಂತ್ರಿ ಆಗ್ಲಿಕ್ಕಾಗಲ್ಲ, KPCC ಅಧ್ಯಕ್ಷ ಆಗ್ಲಿಕ್ಕೂ ಆಗಲ್ಲ. ಇವ್ರು KPCC ಅಧ್ಯಕ್ಷ ಆಗ್ಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿ ಮುಂದುವರಿಲಿಕ್ಕಾಗಲ್ಲ. ಅಲ್ಲೇ ಬಂದ್ಬಿಡ್ತು. ಅಂದ್ರೆ ಅವರವರಿಗೆ ತನಗೆ ಅಂದ್ರೆ ಅನುಕೂಲ ಸಿಂಧು ರಾಜಕಾರಣ, ಒಂದೇ ಸಾಲ ಹೇಳ್ಬೇಕು ಅಂದ್ರೆ ಅನುಕೂಲ ಸಿಂಧು ರಾಜಕಾರಣ, ತನ್ನ ಅನುಕೂಲವನ್ನ ನೋಡ್ಕೊಂಡು ಹೋದಾಗ ಅದು ಅಂತರ. ಆ ಅಂತರ ಹೋಗಿ ಕಂದಕ ಇವತ್ತು ಎಷ್ಟರ ಮಟ್ಟಿಗೆ ಅಂತರ ಕಾಣಿಸ್ತಾ ಇದೆ, ನಾವು ತೋರಿಸ್ತಾ ಇದೀವಿ ನೋಡಿ ವಿಜುವಲ್ಲಿ. ಫಸ್ಟ್ 3 ಕುರ್ಚಿ ಆಚೆ ಹೋಗಿ ಕೂರ್ತಾರೆ, ಆಮೇಲೆ ಯಾರೋ ಒಬ್ರು ನಾಯಕರು ಬಂದು ಹೇಳಿದ್ರು ಅಂತಲೇ ಪಕ್ಕದಲ್ಲೇ ಕೂರ್ತಾರೆ. ಬಟ್ ರಾಜಕಾರಣದಲ್ಲಿ ಒಂದು ಸತ್ಯ, ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ. ಅವರಾಗಿಯೇ ಸ್ವತಃ ಬಂದು ಪಕ್ಕದಲ್ಲಿ ಕೂತ್ಕೊಳ್ಳೋ ಸಂದರ್ಭ ಬಂದರೂ ಬರ್ಬೋದು ರಾಜಕಾರಣದಲ್ಲಿ. ಭಾಳ ಈಗ ನೀವು ಹೇಳಿದ್ರಲ್ಲ ಡೆಲ್ಲಿಗೆ ಹೋಗಿ ಬಂದು ಕೂಡಲೇ ಅಂಥ ವ್ಯತ್ಯಾಸಗಳೇನಾದರೂ ಆದರೆ ಅವರಾಗಿಯೇ ಒಂದು ಪಕ್ಕದಲ್ಲಿ ಕೂರುವಂಥ ಸಂದರ್ಭ ಬಂದರೂ ಬರ್ಬೋದು, ಆಗಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಇವತ್ತಿಗೆ 3 ಕುರ್ಚಿ ಅಂತರ ಬಹಿರಂಗವಾಗಿ ಕಾಣುವ ಹಾಗಿದೆ. ಅಲ್ಲ, ಈಗ ಈ ರಾಜಕಾರಣದಲ್ಲಿ ಇದೆಲ್ಲ ಹೊಸ್ತಲ್ಲ ಬಿಡಿ. ಒಂದ್ಸತಿ ಸಿಟ್ ಮಾಡ್ಕೊಳ್ತಾರೆ, ಆಮೇಲೆ ಅವ್ರಿಗೆ ಬೇಕಾಗಿದ್ದು ಏನಾದ್ರು ಆದ್ರೆ ಒಟ್ಟಿಗೆ ಆಗ್ಬಿಡ್ತಾರೆ, ಆ ಪ್ರಶ್ನೆ ಬೇರೆ. ಕೆಲವೊಂದ್ ಕಡೆ ಈಗ ಒಂದು ಇದಿದೆ ಅಲ್ವಾ, ಇವ್ರದ್ದು ಸಿದ್ಧಾಂತ ಈಗ ತಗೊಂಡ್ ಬಂದ್ಬಿಟ್ಟಿದ್ರಲ್ಲ, ಒಬ್ರಿಗೆ ಒಂದೇ ಪ್ಲೇಸು 2 ಕೊಡಲ್ಲ ಅಲ್ಲ. ನಿಜ. ಅದು ಆಚೆ ಚೇರ್ಮನ್ ಕೊಟ್ರೆ ಈಚೆ ಕಡೆ DCM ಹುದ್ದೆ ಆಗಲ್ಲ, DCM ಕೊಟ್ರೆ ಚೇರ್ಮನ್ ಆಗಲ್ಲ.
ಈಗ ಆಲ್ರೆಡಿ ಅಸಮಾಧಾನ ಅದೇ ಕಾರಣಕ್ಕಲ್ವಾ ಸತೀಶ್ ಜಾರಕಿಹೊಳಿ ಅವರಿಗೆ, ನಾನು KPCC ಅಧ್ಯಕ್ಷ ಆಗ್ಬೇಕು, ಜೊತೆಗೂ ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ. ಮಂತ್ರಿ ಸ್ಥಾನ ಸಿಕ್ತು, KPCC ಅಧ್ಯಕ್ಷ ಆಗ್ಲಿಲ್ಲ. ಈಗ ಇದೆರಡು ಆಗತ್ತಾ? ಈಗ ಗೋವಿಂದಣ್ಣ ನಾವ್ correct ಆಗಿ ಹೇಳಿದ್ವಲ್ಲ, ಹೇಳಿದ್ರೆ ಇದ್ರ ಬಗ್ಗೆ. ಈಗ ವೇದಿಕೆ ಮೇಲೆ 3 ಕುರ್ಚಿಗಳ ಅಂತರ ಕಾಣಿಸ್ತಲ್ಲ, ಅವರಾಗಿ ಹೋಗಿ 3 ಕುರ್ಚಿಗಳ ದೂರ ಕೂತ್ರಲ್ಲ, ಇದೇ ಕಾರಣ ಅಲ್ವಾ ಅದಕ್ಕೆ. ಇದೇ ಈ ಫಾರ್ಮುಲಾ ನೀವು ಹೇಳಿದ್ರಲ್ಲ, 1 ಮ್ಯಾನ್ 1 ಪೋಸ್ಟ್ ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಇರೋದು, ಆ ಫಾರ್ಮುಲಾನೇ ಮೂಲ ಕಾರಣ ಅಂತ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಡೆಲ್ಲಿಗೆ ಹೋಗ್ಬೇಕಿದ್ರೆ ಸತೀಶ್ ಜಾರಕಿಹೊಳಿ ಅವ್ರ ತಲೆಯಲ್ಲಿ ಇದ್ದಿದ್ದು ತನಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ. ಇಲ್ಲಪ್ಪ, ಕಡೆ ಪಕ್ಷ ಮಂತ್ರಿ ಸ್ಥಾನ, ಒಂದು ಮಹತ್ವದ ಖಾತೆಯ ಜೊತೆಗೆ ಮಂತ್ರಿ ಸ್ಥಾನ ಹಾಗೂ KPCC ಅಧ್ಯಕ್ಷ ಸ್ಥಾನ ಅಂತ. ಬಟ್ ಅಲ್ಲೋ ಕೂತಾಗ ಕೆಲವು ಪ್ರಭಾವಿಗಳ ಪ್ರಭಾವದಿಂದ ಬರೀ ಮಂತ್ರಿ ಆಗ್ಲಿಕ್ಕೆ ಅವರಿಗೆ ಸಾಧ್ಯ ಆಯಿತು, KPCC ಅಧ್ಯಕ್ಷ ಸ್ಥಾನ ಸಿಗ್ಲಿಲ್ಲ. ಬಿಕಾಸ್ 1 ಮ್ಯಾನ್ 1 ಪೋಸ್ಟ್ ಅಂದ್ರೆ ಆ ಕಾರಣಕ್ಕಾಗಿ. ಸೊ ಅಲ್ಲಿಂದ ಶುರು ಆಯಿತು ಮೂಲ. ಅಂದರೆ ಹಿಂದಿನಿಂದ ತೆರೆಮರೆಯಲ್ಲಿ ಏನಿತ್ತು, ತೆರೆ ಮುಂದೆ ಬಂದಿದ್ದು ಯಾವಾಗಪ್ಪ ಅಂದರೆ ಆಗ. ಇವತ್ತು ಬಹಿರಂಗ ಹೇಳಿಕೆವರೆಗೂ ಬಂದಿದೆ ಅದು. ಸೊ ಈಗ ಒಂದು ಸೆಗೇನವರು ಅದೇ 1 ಮ್ಯಾನ್ 1 ಪೋಸ್ಟ್ ಅಂತೇಳಿ ಹೊರಟಿದ್ದೆ. ಆದರೆ ನೋಡಿ, ಅದೇ ಕಾರಣಕ್ಕಾಗಿ ಈ ಬಹಿರಂಗ ಹೇಳಿಕೆಗಳೆಲ್ಲ ಬರೋದು ಯಾವ ಟೈಮಿಂಗ್ಸ್, ನಾವು ಟೈಮಿಂಗ್ ಭಾಳ ನೋಡಬೇಕಾಗುತ್ತೆ. ರಾಜಕಾರಣದಲ್ಲಿ ಟೈಮಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ನೋಡಿ, ಈಗ ಕೆಲವು ದಿನದ ಹಿಂದೆ, 1 ವಾರದ ಹಿಂದೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂದಿದ್ರು, ರಾಜಕಾರಣದಲ್ಲಿ ಓಡ್ತಾ ಇದ್ರೆ ಮಾತ್ರ, ಅಂದ್ರೆ ಚಲ್ತಿಕಾ ನಮ್ ಗಾಡಿ ಓಡ್ತಾ ಇದ್ರೆ ಮಾತ್ರ ಬೆಲೆ. ಆ ಹೇಳಿಕೆ ಕೊಟ್ಟಿದ್ರು. ಹೌದಾ? ಇವೆಲ್ಲವೂ ಕೂಡ ಸರಣಿಯನ್ನು ನೋಡ್ತಾ ಹೋದ್ರೆ ನಿಮಗೆ ಒಂದಕ್ಕೊಂದು ಕನೆಕ್ಷನ್ ಕಾಣಿಸ್ತಾ ಇದೆ. ಇವತ್ತು ಬಹಿರಂಗ ಹೇಳಿಕೆ ಬಂದು ನಿಂತಿದೆ, ಹೌದು ಸಮಸ್ಯೆ ಇದೆ, ಆದ್ರೆ ಅದು ರಾಜ್ಯದ ಸಮಸ್ಯೆ ಅಲ್ಲ ಅಂತ. ಅಂದ್ರೆ ರಾಜ್ಯವನ್ನು ತೋರಿಸ್ತಾ ಇದ್ದಾರೆ ಅವರು. ರಾಜ್ಯ ಅಂದ್ರೆ ಇದು ರಾಜ್ಯದ ಸಮಸ್ಯೆ, ಅಷ್ಟರ ಮಟ್ಟಿಗೆ ನೀವು ಮಹತ್ವ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಏನಾದ್ರೂ ಟೋನ್ ಕನ್ವೆ ಆಗ್ತಾ ಇದೆಯಾ? ಬೆಳಗಾವಿ ಮೂಲಗಳು ಆ ರೀತಿ ಹೇಳ್ತಾ ಇದೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ 1 ಮ್ಯಾನ್ 1 ಪೋಸ್ಟ್ ಅನ್ನೋದು ಇವತ್ತಿಗೂ ಅದು ಜೀವಂತವಾಗಿದೆ. ಆದರೆ ರಾಜಕಾರಣದಲ್ಲಿ ಯಾವ ಸೂತ್ರವೂ ಕೂಡ ಕಾಯಂ ಅಲ್ಲ. ಯಾಕೆ ಹೇಳ್ತೀನಿ ಕೇಳಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. 2023 ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ರಲ್ಲ, ಆ ಹೊತ್ತಿಗಾಗಲೇ 1 ಮ್ಯಾನ್ 1 ಪೋಸ್ಟ್ ಅನ್ನೋದು ತೀರ್ಮಾನ ಆಗಿತ್ತು ಅಷ್ಟೊತ್ತಿಗಾಗಲೇ. ಆದರೂ DK ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು. ಹೌದಲ್ವ? ಹೌದು, ಇದ್ರಲ್ಲ ಮೊನ್ನೆ ಮುಖ್ಯಮಂತ್ರಿ ಆಗೋವರೆಗೂ ಅವರು ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷ. ಈಗ ಆ ಫಾರ್ಮುಲಾ ಮುನ್ನೆಲೆಗೆ ಬಂದಿದ್ದೆ ಆದರೆ ಈಗಲೂ ಆ ಸಾಧ್ಯತೆಯನ್ನು ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ರಾಜಕಾರಣದಲ್ಲಿ ಯಾವತ್ತು 2+2 4 ಅಲ್ಲ, 3 ಆಗ್ಬೋದು, 5 ಆಗ್ಬೋದು. ಈಗ ದಿಲ್ಲಿಯಲ್ಲಿ ಏನಾಗುತ್ತೆ, ಲೆಟ್ ಅಸ್ ವೇಟ್ ಅಂಡ್ ಸಿ. ನಮ್ಮ ಗೋವಿಂದಣ್ಣ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಗೆ ಹೋಗ್ಲಿ, ನೀವು ಅವ್ರ ಜೊತೆ ಕಾಲ್ ಕನೆಕ್ಟ್ ಇರಿ, ನಾನು ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀನಿ. ಇದು ಕಾಂಗ್ರೆಸ್ ವಿಚಾರ ಆಯ್ತು, ಈಗ ಬಿಜೆಪಿ ವಿಚಾರಕ್ಕೆ ಬರೋಣ. ಸದ್ಯ ವೀಕ್ಷಕರೇ, ಈಗ ಈ ರಾಜ್ಯ ಬಿಜೆಪಿಯಲ್ಲಿ ಸದ್ಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಇದ್ರ ಮಧ್ಯೆ ಈ ಹೊಂದಾಣಿಕೆ ರಾಜಕಾರಣವೇ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಗೆ ಗ್ರಾಸ ಆಗಿದ್ದಷ್ಟೇ ಅಲ್ಲ, ಅದಕ್ಕಿಂತಲೂ ಮುಂದೆ ಹೋಗಿದೆ. ಹಾಗಾದ್ರೆ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರು ಯಾರು, ಹಾಗೆ ಆರೋಪ ಮಾಡ್ತಾ ಇರೋದಾದ್ರೂ ಯಾರು, ಅದಕ್ಕೆ ಕೋರ್ ಕಮಿಟಿ ಸಭೆಯಲ್ಲಿ ಕೊಟ್ಟ ಉತ್ತರವಾದ್ರೂ ಏನು ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ಫಸ್ಟು ನೋಡ್ಕೊಂಡು ಬರೋಣ ಅದು ಏನೇನು ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂತ ಇವರು ಅಡ್ಜಸ್ಟ್ ಮಾಡ್ಕೊಂಡ್ರೆ, ಆಮೇಲೆ ಇವರನ್ನ ಹೈಕಮಾಂಡ್ ಅಡ್ಜಸ್ಟ್ ಮಾಡ್ಕೊಳ್ದೆ ಹೋದ್ರೆ ಅದಕ್ಕೆ ನೋ ಅಡ್ಜಸ್ಟ್ಮೆಂಟ್ ಪ್ಲೀಸ್ ಅಂದಿದ್ದಾರೆ ಅಂದ್ರು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಇತ್ತೀಚೆಗೆ ಯಾಕೋ ಸ್ವಲ್ಪ ಒಗಟೊಗಟಾಗಿ ಮಾತಾಡೋದು ಜಾಸ್ತಿ ಮಾಡಿದ್ರಿ. ನೀವು ಮಾತಾಡೋದು ಬರೀ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆದ್ರೆ ಸಾಕ? ನಮ್ಮಂಥ ದಡ್ಡನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಮಗೂ ಅರ್ಥ ಆಗೋ ಥರ ಹೇಳಿ ಅಂದಾಗ ಬಾಯ್ ಬಿಟ್ಟು ನೋಡಿ ಅಡ್ಜಸ್ಟ್ಮೆಂಟ್ ಕತೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಬೀದರ್ಗೆ ಹೋಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಲ್ಲಿ ಜಿಲ್ಲಾ ಕೋರ್ ಕಮಿಟಿ ಸಭೆಯನ್ನ ತಗೊಂಡಿದ್ರು. ಆ ಸಭೆಯ ಮೂಲಗಳು ಹೇಳಿದ ಪ್ರಕಾರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಬರೀ ಚರ್ಚೆ ಆಗಿರೋದಷ್ಟೇ ಅಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ವಿಜಯೇಂದ್ರ ಸಖತ್ ಗರಂ ಆಗಿ ನಾಯಕರಿಗೆ ಕ್ಲಾಸ್ ತಗೊಂಡಿದ್ದು ಆಗಿದೆ. ಅದ್ಯಾಕೆ, ಯಾವ ವಿಷಯಕ್ಕೆ ಅಂದ್ರೆ, ಇತ್ತೀಚೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಹೋಗಿದ್ರಲ್ಲ, ಅಲ್ಲಿನ ಶಾಸಕ ಶರಣು ಸಲಗಾರ್ ಅವರು ಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದು ನಮಸ್ಕರಿಸಿ ಸನ್ಮಾನಿಸಿದ್ರು. ಕೋರ್ ಕಮಿಟಿಯಲ್ಲಿ ಆರೋಪ ಪ್ರತ್ಯಾರೋಪ ನಡೆಯುವಾಗ ವಿರೋಧಿ ಬಣದವರು ಶರಣು ಸಲಗಾರ್ ವಿರುದ್ಧ ಕೆಂಡ ಕಾರುತ್ತಾ ತೆರೆ ಹಿಂದೆ ಕೈ ಜೋಡಿಸಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರ ಮಧ್ಯೆ ನೇರವಾಗಿ ಕಾಲಿಗೆ ಬಿದ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ನಡೆದಿದೆ ಎಂಬರ್ಥದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅನ್ನೋದು ಕೋರ್ ಕಮಿಟಿ ಮೂಲಗಳ ಮಾಹಿತಿ. ಬೀದರ್
ಜಿಲ್ಲೆಯ ಬಿಜೆಪಿ ಮೂಲಗಳ ಪ್ರಕಾರ ಅದ್ಯಾವಾಗ ಶರಣು ಸಲಗರ್ ಸಿಎಂ ಡಿಕೆ ಶಿವಕುಮಾರ್ ಕಾಲಿಗೆ ಬಿದ್ದ ವಿಚಾರವನ್ನ ವಿರೋಧಿ ಬಣದವರು ಪ್ರಸ್ತಾಪಿಸಿದ್ರೋ ಆಗ ರಾಜ್ಯಾಧ್ಯಕ್ಷರು ಮೊದಲು ಶರಣು ಸಲಗರ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಬೇರೆ ಪಕ್ಷದ ನಾಯಕರಿಗೆ ಸಾರ್ವಜನಿಕವಾಗಿ ಕಾಲಿಗೆ ಬೀಳುವುದು ಸರಿಯಲ್ಲ. ಇದರಿಂದ ಪಕ್ಷ ಹಾಗೂ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತದೆ ಅಂತ ಸಭೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿ ವಿಜಯೇಂದ್ರ ಗರಂ ಆಗಿದ್ದಾರೆ. ಅದಾದ ನಂತರ ಹೊತ್ತಾಣಿಕೆ ರಾಜಕೀಯ ತಕ್ಷಣ ಬಿಡಿ ಅಂತ ಮುಖಂಡರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಏನು ಮಾಡುತ್ತಿದ್ದೀರೋ ನನಗೆ ಚೆನ್ನಾಗಿ ಗೊತ್ತಿದೆ, ಕಾರ್ಯಕರ್ತರೇ ನಿಮಗೆ ಬೆನ್ನಟ್ಟುತ್ತಾರೆ, ಹುಷಾರ್ ಅಂತ ವಾರ್ನ್ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕಾಲಿಗೆ ಬಿದ್ದ ಬಗ್ಗೆ ಈ ವೇಳೆ ಶರಣು ಸಲಗರ್ ಕ್ಷಮೆ ಕೇಳಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಇತ್ತ ಶಿವಾನಂದ ಸರ್ಕಲ್ನಲ್ಲಿ ಮೂಲಗಳ ಪ್ರಕಾರ ಸ್ವತಃ ವಿಜಯೇಂದ್ರ ಅವರು ತಮ್ಮ ವಿರುದ್ಧ ಆಂತರಿಕ ವಿರೋಧಿಗಳು ಮಾಡ್ತಾ ಇರೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪಕ್ಕೆ ಉತ್ತರ ಕೊಡುವ ಪ್ರಯತ್ನದಲ್ಲಿದ್ದಾರೆ. ಇದೇ ವೇಳೆ ತಮ್ಮ ಬೆಂಬಲಿಗರು ಎನಿಸಿಕೊಂಡವರ ವಿರುದ್ಧ ಇಂಥ ಆರೋಪ ಬಂದರೂ ಸಹಿಸಲ್ಲ ಎಂಬ ಸಂದೇಶವನ್ನು ಈ ಮೂಲಕ ರವಾನಿಸುವ ಪ್ರಯತ್ನ ಮಾಡಿದ್ದಾರೆ. ಸದ್ಯ ಅಡ್ಜಸ್ಟ್ಮೆಂಟ್ ನೆರಳಿನ ಆರೋಪ ಸರಿಸುವ ಪ್ರಯತ್ನ ಎಲ್ಲ ಆಯಾಮದಲ್ಲೂ ನಡೆದಿರೋದು ಒಳನೋಟಕ್ಕೆ ಕಂಡಿದೆ. ನೋಡಿ, ಇಲ್ಲಿ ಸರಿಯುತ್ತಾ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ನೆರಳು ಎನ್ನುವಂತ ಪ್ರಶ್ನೆ. ಕಾರಣ ರಾಜ್ಯ ಬಿಜೆಪಿಯಲ್ಲಿ ಕಾಡ್ತಾ ಇರುವಂತದ್ದು ಅಡ್ಜಸ್ಟ್ಮೆಂಟ್ ನೆರಳು. ಹೋದಲ್ಲಿ ಬಂದಲ್ಲಿ ಸ್ವಪಕ್ಷ ನಾಯಕರು ಮತ್ತೊಬ್ಬರು ಮಗದೊಂದು ಅಡ್ಜಸ್ಟ್ಮೆಂಟ್ 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 ಅಂತ ಹೇಳ್ತಾ ಇದ್ರು. ಸೊ ಇದೇ ಅಡ್ಜಸ್ಟ್ಮೆಂಟ್ ಆಗುತ್ತಾ ರಾಜಕೀಯದ ಉರುಳು ಎನ್ನುವಂತ ಪ್ರಶ್ನೆ. ಸೊ ಇನ್ನು ಈ ರಾಜಕೀಯ ನಾಯಕರ ಮೇಲೆ ರಾಷ್ಟ್ರೀಯ ನಾಯಕರು ಬಹಳ ಗರಂ ಆಗ್ಬಿಟ್ಟಿದ್ರು. ಜಿಲ್ಲಾ ನಾಯಕರ ಮೇಲೆ ರಾಜ್ಯ ನಾಯಕರು ಗರಂ ಆಗ್ಬಿಟ್ರು. ಅವ್ರೇನು ಹೇಳಿದ್ದಾರೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರೀಗ ಜಿಲ್ಲಾ ನಾಯಕರ ಮೇಲೆ ಗರಂ ಆಗ್ತಾ ಇದ್ದಾರೆ. ಜಿಲ್ಲೆವರೆಗೂ ಕೂಡ ಬೆಂಬಿಡದೆ ಕಾಡ್ತಾ ಇದೆ ಇದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಕಾರಣ ಏನು? ಈ ಅಡ್ಜಸ್ಟ್ಮೆಂಟ್ ನೆರಳು ಹೋಗಲಾಡಿಸುತ್ತಾ ಹೊಸ ಪಾಲಿಟಿಕ್ಸ್. ಏನ್ ಕಾರಣಪ್ಪ ಅಂತ ಹೇಳಿದ್ರೆ, ಈಗ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಅವರು ಇದ್ದಾರೆ ಈಗ ನನ್ನ ಜೊತೆ. ವೀರೇಂದ್ರ, ಬಹಳ ಪ್ರಮುಖವಾಗಿ ಈಗ ಮೊನ್ನೆ ಬೀದರ್ಗೆ ಡಿಕೆ ಶಿವಕುಮಾರ್ ಹೋಗಿದ್ರು ಸಿಎಂ. ಹೋದಂತ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ಶರಣು ಸಲಗರ್ ಅವರು ಕಾಲಿಗೆ ಬಿದ್ರು. ಕಾಲಿಗೆ ಬಿದ್ದದ್ದೇ ಈಗ ಮೊನ್ನೆ ಈ ಬಿಜೆಪಿ ಅಧ್ಯಕ್ಷರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದ್ರು. ಅದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ಬಿಡ್ತು. ಏನ್ ಕತೆ ಇದು ಅಡ್ಜಸ್ಟ್ಮೆಂಟ್ ನೆರಳು? ಇದ್ರ ಬಗ್ಗೆ ಮಾತನಾಡೋದಾದ್ರೆ, ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಸಿಎಂ ಆದ ಸಂದರ್ಭದಲ್ಲಿ ನೇರವಾಗಿ ಯಡಿಯೂರಪ್ಪನವರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿರುವಂತ ದೇವ್ರ ಕೋಣೆಗೆ ಹೋಗಿ ಅಲ್ಲಿ ದೀಪ ಹಚ್ಚಿಬಿಟ್ರು. ಇದಕ್ಕೀಗ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ನನ್ಗೆ ಉತ್ತರ ಕೊಡ್ಬೇಕೀಗ. ಈಗ ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು. ಬಟ್ ಏನು ಗೊತ್ತಾ, ಬಟ್ ಅಡ್ಜಸ್ಟ್ಮೆಂಟು ಎಲ್ಲಿರ್ಬೇಕು ಹೆಂಗಿರ್ಬೇಕು ಅನ್ನೋದು ಬಹಳ ಮುಖ್ಯ. ಯಾಕಂದರೆ ನೀವು ನೋಡಿ, ಈಗ ನೀವು ಕೇಳಿದ್ರಲ್ಲ, ಈಗ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಮುಖ್ಯಮಂತ್ರಿ ಆಗುವ ದಿನವೇ ಹೋಗಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಧವಳಗಿರಿ ನಿವಾಸಕ್ಕೆ ಹೋಗಿ ಅಲ್ಲಿ ದೇವರ ಮನೆಗೂ ಹೋಗಿ ದೇವರ ಮನೇಲಿ ದೀಪನೂ ಹಚ್ಚಿದ್ರಲ್ಲ ಅನ್ನೋದನ್ನ ನೀವು ಕೇಳಿದ್ರಿ, ಹೌದಾ? ನೀವೀಗ ಇಷ್ಟೆಲ್ಲ ಕೇಳಿದ್ಮೇಲೆ ಅಲ್ಲೊಂದು ಧರ್ಮ ಸೂಕ್ಷ್ಮ ಕೂಡ ಇದೆ. ಏನಿದೆ ನಿಕೇಶ್? ಒಂದು ಧರ್ಮ ಸೂಕ್ಷ್ಮ ಇದೆ. ಕೆಲವು ಜಿಜ್ಞಾಸೆಗಳಿರುತ್ತಲ್ಲ ಇಂಥ ವಿಚಾರಗಳು, ಅದ್ರ ಬಗ್ಗೆ ನಾನು ಹೇಳ್ಬೋದೇನೋ, ಆದರೆ ನಮ್ಮ ಗೋವಿಂದಣ್ಣವರು ನೇರವಾಗಿ ಹೇಳಕ್ ಬಿಡಲ್ಲ. ಅಂದ್ರೆ ನಾವೀಗ ಇಬ್ರು ಹೋಗಿ ಮೀಟ್ ಮಾಡ್ಬೇಕೀಗ ಗೋವಿಂದಣ್ಣನ ಅಂತ ಅಲ್ಲ, ಗೋವಿಂದಣ್ಣರನ್ನ ಮೀಟ್ ಆಗೋ ವಿಚಾರ ಇರಲಿ. ಯಾಕಂದ್ರೆ ಈಗ ಪಾಲಿಟಿಕ್ಸ್ ಎಲ್ಲ ಹೆಂಗಿರುತ್ತೆ ಗೊತ್ತಾ ನಿಕೇಶ್? ನಿಮ್ಗೆ ಹೇಳ್ತೀನಿ, ನೀವು ಯೋಚನೆ ಮಾಡಿ ನೋಡಿ. ಈ ರಾಜಕಾರಣದಲ್ಲಿ ನೀವೀಗ ಅಸೆಂಬ್ಲಿಗೆಲ್ಲ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅಸೆಂಬ್ಲಿಯಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ. ನಿಂತು ಮಾತಾಡೋರಲ್ಲ ಇತಿಹಾಸವನ್ನು ಮೆಲುಕು ಹಾಕುವಾಗ ಯಾರು ನೆನ್ಪು ಮಾಡ್ಕೊತಾರೆ ಗೊತ್ತಾ? ಎ.ಕೆ. ಸುಬ್ಬಯ್ಯ ಭಾಳ ನಿಷ್ಠೂರವಾದಿ ಆಗಿದ್ದರು. ಶಾಂತವೇರಿ ಗೋಪಾಲಗೌಡರು ಭಾಳ ನಿಷ್ಠೂರವಾದಿ. ಅಂದರೆ ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ವೋ ಅಂಥವ್ರನ್ನೇ ನೆನೆಸ್ಕೊಳ್ಳೋದು ಅಂತೇಳಿ. ನಿಮಗೆ ಎಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಇರುತ್ತೋ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತೋ ಅಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಇರೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಅವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದು ಅಂತೇಳಿ. ಹೀಗಾಗಿ ಆ ದೃಷ್ಟಿಯಿಂದ ನೋಡೋದಾದರೆ ನೀವು ಹೇಳಿದ್ರಲ್ಲ, ಈಗ ಪಾಲಿಟಿಕ್ಸ್ ಹೆಂಗಪ್ಪ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಅಡ್ಜಸ್ಟ್ಮೆಂಟ್ ಮೇಲೆ ಎಲ್ಲ ಶುರು ಆಗೋದು. ಆದರೆ ಮುಂದುವರೆದು ಯಾವುದ್ರ ಮೇಲೆ? ಅಧಿಕಾರದ ಮೇಲೆ. ಅಧಿಕಾರ ಸಿಗದೆ ಹೋದಾಗ ಯಾವ ಅಡ್ಜಸ್ಟ್ಮೆಂಟು ಉಳಿಯಲ್ಲ. ಈಗ ಆ ಹಂತಕ್ಕೆ ಬಂದು ನಿಂತಿದೆ. ಈಗ ಇಲ್ಲಿ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ, ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರ ಕಡೆ ಕೈ ತೋರಿಸಿದ್ರು. ರಾಜ್ಯ ನಾಯಕರಿಗೆ ಅಲ್ಲಿ ಹೋಗಿ ಜಿಲ್ಲಾ ನಾಯಕರಿಗೆ ಕ್ಲಾಸ್ ತಗೊಂಡು ಬಂದರು. ಅಲ್ಲಿಗೆ ಬಂದು ನಿಂತಿದೆ ಅಡ್ಜಸ್ಟ್ಮೆಂಟು. ಈಗ ಗೋವಿಂದಣ್ಣ ಹತ್ರ ಹೋಗಿ ಕೇಳೋಣ ಅಂತ ಹೇಳಿದ್ರೆ, ಗೋವಿಂದಣ್ಣ ಹತ್ರ ನಾವು ಹೋಗಿ ಕೇಳ್ತೀನಿ, ನೀವು ಬರೋದು ಬೇಡ, ನಾನು ಹೋಗಿ ಮಾತಾಡ್ಕೊಂಬಂದು ಎಲ್ಲ ನೀವು ವಿಚಾರಗಳನ್ನ ತಿಳಿಸ್ತೀನಿ. ಅದಕ್ಕಿರೋದೇ ನಾನು ನಿಕೇಶ್, ನಿಮಗೆ ಆ ಕಾಂಟ್ಯಾಕ್ಟು ಬೇಡ, ಕಾಂಟ್ಯಾಕ್ಟ್ ನಂಬರು ಬೇಡ, ನೀವು ಹೋಗೋದು ಬೇಡ, ಮೀಟ್ ಆಗೋದು ಬೇಡ, ನೀವು ಅವರಿಗೆ ಡೈರೆಕ್ಟಾಗಿ ನೆಟ್ವರ್ಕಿಗೆ ತಗೊಳ್ಳೋದು ಬೇಡ.
ತೊಂದ್ರೆ ಇಲ್ಲ ಬಿಡಿ, ನಿಮ್ಗೆ ಗೋವಿಂದಣ್ಣನ ಮೂಲ ಇದ್ರೆ ನಮ್ಗೆ ಇನ್ನೊಂದು ಅದು ಸ್ವಲ್ಪ ಜಾಸ್ತಿ ಮೂಲನೇ ಚೆನ್ನಾಗಿದೆ. ನಿಮಗೆ ಏನ್ ಗೊತ್ತಾ ನಮ್ಮ ಹತ್ರನೂ ಮೂಲ ಇದೆ. ಈಗ ಜಗತ್ತಿನ ಎಲ್ಲ ಮೂಲಗಳು ನಿಮ್ಮ ಜೊತೆ ಇರಲಿ, ನಮ್ಮ ಜೊತೆ ಗೋವಿಂದಣ್ಣ ಒಬ್ಬರೇ ಇರಲಿ ಸಾಕು. ಹೆಂಗ್ ಗೊತ್ತಾ ಇದು? ಈಗ ಅರ್ಜುನನ್ ಜೊತೆ ಶ್ರೀಕೃಷ್ಣ ಒಬ್ಬನೇ ಇದ್ದ, ಅವನ ಈಗ ಅಕ್ಷೋಹಿಣಿ ಸೈನ್ಯ ಇತ್ತಲ್ಲ, ಅದ್ ಪೂರ್ತಿ ಹೋಗಿತ್ತು ಆ ಕಡೆ. ಇವನೊಬ್ಬನೇ ಇದ್ದ ಶ್ರೀಕೃಷ್ಣ, ಅಷ್ಟೇ ಸಾಕಾಯ್ತು ಅವನಿಗೆ. ಕಡೆ ಗೆದ್ದಿದ್ದು ಯಾರು? ಹಾಗಾಗಿ ಹಂಗೆ ನಮ್ ಗೋವಿಂದ ಗೋವಿಂದ ಅಂದ್ರೆ ಶ್ರೀಕೃಷ್ಣ ಗೊತ್ತಲ್ಲ, ಆ ಗೋವಿಂದಣ್ಣ ಒಬ್ಬರೇ ಸಾಕು. ಎಲ್ಲಾ ಸುದ್ದಿಗಳು ಬರುತ್ತೆ ರಿಪಬ್ಲಿಕ್ ಅಲ್ಲಿ, ಒಳನೋಟದಲ್ಲಿ ಕೊಡ್ತಾ ಹೋಗೋಣ. ನೀವು ನಮ್ಮ ಜೊತೆನೇ ಇರಿ, ನೀವು ಆ ಕಡೆ ಹೋಗ್ಬಿಡಿ, ಅಕ್ಷೋಹಿಣಿ ಬೇಡ, ಗೋವಿಂದಣ್ಣನ ಕಡೆ ಬನ್ನಿ, ನಾವಿದ್ರೆ ನಿಮ್ಮ ಜೊತೆ ಗೋವಿಂದಣ್ಣರು ಇದ್ದಂಗೆ. ಓಕೆ. ಈಗ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಅನ್ಕೋಬೋದ ರಾಜ್ಯ ನಾಯಕರ ಪರಿಸ್ಥಿತಿ? ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ನಾಯಕರೇನೋ ರಾಜ್ಯ ನಾಯಕರಿಗೆ ಹೇಳ್ಬಿಟ್ರು, ಗರಂ ಆಗ್ಬಿಟ್ರು, ಇವ್ರು ಹೋಗಿ ಜಿಲ್ಲಾ ನಾಯಕರಿಗೆ ಗರಂ ಆಗ್ತಿದ್ವಿ. ಈಗ ಏನ್ ಕತೆ ಅಂತ ಈಗ ಬಿಜೆಪಿ? ಇದೇನಂದ್ರೆ ಹೆಂಗಾಗಿದೆ ಅಂತ ಹೇಳ್ತೀನಿ ಕೇಳಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ? ಇದೇನಾಗಿದೆ ಅಂದ್ರೆ, ಈಗ ಗುಬ್ಬಿನ ಇಟ್ಕೊಂಡು ಬ್ರಹ್ಮಾಸ್ತ್ರನ ತಡಿತಾ ಇರೋದು. ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಅಲ್ಲ ಇದು, ಗುಬ್ಬಿನ ಎದುರಿಟ್ಕೊಂಡ್ಬಿಡೋದು. ಗುಬ್ಬಿಗ ಎದುರುಗಡೆ ನಿಂತವ್ರು ಗುಬ್ಬಿಗೆ ಬೀಳತ್ತಪ್ಪ ಮತ್ತೆ ಬ್ರಹ್ಮಾಸ್ತ್ರ ಹೊಡೆದ್ರೆ ನನ್ ಗುರಿ ಅವನು, ಆ ಗುಬ್ಬಿನೂ ಸತ್ತೋಗ್ಬಿಡುತ್ತಲ್ಲ ಅನ್ಲಿ ಕರುಣೆಯಿಂದ ಬಿಟ್ಬಿಡ್ತಾರಂತೆ. ಹಂಗೆ ಗುಬ್ಬಿನ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇದು ನಾವ್ ಹೇಳಿದ್ದಲ್ಲ, ಇದು ಬೀದರ್ ಜಿಲ್ಲೆಯ ಕೋರ್ ಕಮಿಟಿ ಸಭೆಯಲ್ಲಿ ಯಾರಿದ್ರಲ್ಲ ಅವರೇ ನಮ್ ಗೋವಿಂದಣ್ಣರಿಗೆ ಹೇಳಿದ್ದು. ಈಗ ಹೆಂಗಂದ್ರೆ, ಈಗ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು ಅನ್ನೋ ಮಾತು ಕೂಡ ಇದೆ. ಈಗ ಒಂದು ಚರ್ಚೆ ಆಗ್ತಾನೆ ಇದೆ, ಹೌದಾ, ಬಿಜೆಪಿಲಿ ಏನಪ್ಪಾ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಮತ್ತೊಂದು ಮಗದೊಂದು ಅಲ್ಲಿ ದಿನಾ ಬೆಳಗ್ಗೆ ಆದ್ರೆ ಚರ್ಚೆ ಆಗ್ತಿದೆ. ಆ ನೆರಳಿನಿಂದ ಹೊರಗೆ ಬರ್ಬೇಕಾಗಿದೆ. ಹೊರಗೆ ಬರೋಕ್ಕೆ ಏನಾದ್ರೂ ಒಂದು ದಾರಿ ಬೇಕಲ್ಲ. ಈಗೊಂದು ದಾರಿ ಸಿಕ್ಕಿದೆ. ಈಗ ಸ್ವಲ್ಪ ಕೆಳಗೆ ಹೋಗ್ಬಿಟ್ಟು ತಪ್ಪು ಮಾಡ್ತಿದ್ಯಾ ಸರಿ ಮಾಡು ಅಂತ ಹೇಳಿದ್ರೆ, ಈಗ ಮೇಲ್ನವ್ರು ನೋಡಪ್ಪ ಅವನೇ ಸರಿ ಮಾಡಿಸ್ತಾ ಇದ್ದಾನೆ ಅಂತೇಳಿ ಇವ್ರಿಗೊಂದು ಸಿಕ್ತಲ್ಲ, ಅಲ್ಲಿ ಇವರಿಗೊಂದು ಕ್ಲೀನ್ ಚಿಟ್ ಸಿಕ್ಕಂಗೆ ಆಗುತ್ತಲ್ಲ ಅಲ್ಲಿ. ಆ ರೀತಿಯ ತಂತ್ರವೂ ಇದೆ ಅಂತ ಹೇಳಿ ಯಾರು ನಾವ್ ಹೇಳ್ತಿರೋದಲ್ಲ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕುಳಿತವರು ನಮ್ಮ ಗೋವಿಂದಣ್ಣರಿಗೆ ಹೇಳಿದ್ದಾರೆ. ಅವ್ರು ತಗೊಂಬಂದು ನಮಗೆ ಹೇಳಿದ್ದಾರೆ. ಅಂದ್ರೆ ರಾಜಕಾರಣದಲ್ಲಿ ತಂತ್ರ, ಕಾರ್ಯತಂತ್ರ ಎಲ್ಲವೂ ಇರುತ್ತೆ. ಅದರ ಒಂದು ಭಾಗವಾಗಿ ಇದು ನಡೀತಾ ಇದೆಯಾ, ಬಹುಶಃ ಇನ್ನು ಮುಂದೆ ಹೋಗ್ತಾ ಇದೆ, ಯಾವ ದಿಕ್ಕಲ್ಲಿ ಹೋಗುತ್ತೆ? ಯಾಕಂದ್ರೆ ಇವರೊಬ್ಬರೇ ಅಲ್ವಲ್ಲ ಅಲ್ಲಿ. ನಾ ಹೇಳ್ತಿದ್ದೆ ಏನಂದ್ರೆ, ಬಿಜೆಪಿಯಲ್ಲಿ ಈಗ 3 ಬಣಗಳಿದೆ. ಇನ್ನೊಂದು ರೆಬಲ್ ಬಣ ಬೇರೆ ಇದೆಯಲ್ಲ, ಈ ಕಡೆ ತಟಸ್ಥ ಬಣ ಇದೆಯಲ್ಲ, ಅವರು ಎಲ್ಲ ಇದನ್ನ ಹೇಳ್ಬೇಕಲ್ಲ ಮುಂದೆ ಬಂದು, ಯಾವ್ದಾವ್ದು ಹೇಗೆ ಆಗ್ತಾ ಇದೆ, ಯಾವ್ಯಾವ ಕಾರಣಕ್ಕೆ ಆಗ್ತಾ ಇದೆ. ಪತ್ರ ಬರೆಯೋರಿದ್ದಾರೆ ಹೈಕಮಾಂಡ್ಗೆ. ಕರೆಕ್ಟ್. ಹಾಗೆ ಆಧರಿಸಿ ತೀರ್ಮಾನ ಆಗುತ್ತೆ ನಿಕೇಶ್. ಓಕೆ ಫೈನ್. ಹಾಗೆ ನಿಮ್ಮ ಗೋವಿಂದಣ್ಣನ ಒಂದು ದೆಹಲಿ ಕಳಿಸ್ಬಿಟ್ಟಿದ್ರ, ಸಂಜೆ ಒಳಗೆ ಏನಾದರೂ ಸುದ್ದಿ ಸಿಗುತ್ತಂತ ನೋಡೋಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಳನೋಟದ ವಿಶೇಷ. ನಾಳೆ ಇನ್ನೊಂದು ಸ್ಪೆಷಲ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.